ಪಂಚರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಏನೋ ಫಲಿತಾಂಶ ಹೊರಬೀಳುತ್ತೆ. ಪಂಚರಾಜ್ಯಗಳ ಎಲೆಕ್ಷನ್ ಒಂದ್ ಕಡೆ ಕುತೂಹಲಕ್ಕೆ ಕಾರಣ ಆಗಿದ್ರೆ, ನಮ್ಮ ರಾಜ್ಯದ 2 ಕ್ಷೇತ್ರಗಳಿಗೂ ಕೂಡ ಬೈ ಎಲೆಕ್ಷನ್ ಆಗಿದೆ. ಅದರ ಫಲಿತಾಂಶ ಕೂಡ ನಾಳೆ ಆಚೆ ಬರುತ್ತೆ. ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಮೇಲೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಲವರ ಹಣೆ ಬರಹ ಕೂಡ ಡಿಸೈಡ್ ಆಗುತ್ತಾ? ಇದು ಪ್ರಶ್ನೆ. ನಾಳಿನ ಉಪಚುನಾವಣೆ ಪಂಚ ಫಲಿತಾಂಶದತ್ತ ದೇಶದ ಚಿತ್ತ ನೆಟ್ಟಿದೆ. ನಾಳಿನ ಉಪಚುನಾವಣೆ ಪಂಚ ಫಲಿತಾಂಶದತ್ತ ದೇಶದ ಚಿತ್ತ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪ ಕದನದಲ್ಲಿ ಗೆಲ್ಲೋದು ಯಾರು? ರಿಸಲ್ಟ್ಗೂ ಮುನ್ನವೇ ಶುರುವಾಗಿದೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ. ಜಸ್ಟ್ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಎರಡೂ ಪಕ್ಷದಲ್ಲೂ ಕೂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗುವ ಸಾಧ್ಯತೆಗಳು. ಹಂಗಾಗಿ ಯಾರಿಗೆ ಲಾಭ ಆಗಬಹುದು, ಯಾರಿಗೆ ನಷ್ಟ ಆಗಬಹುದು, ಯಾರ ಭವಿಷ್ಯ ಏನಾಗುತ್ತೆ ಈ ಫಲಿತಾಂಶದಿಂದ ಅನ್ನೋದು ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಎರಡು ಪಕ್ಷಗಳಲ್ಲಿ ನಾಯಕತ್ವ ನಿರ್ಧಾರ ಮಾಡಲಿದೆಯಂತೆ ನಾಳಿನ ಫಲಿತಾಂಶ. ನಾಯಕತ್ವ ಬದಲಾಗದಿದ್ರೂ ನಾಯಕರ ಶಕ್ತಿ ಸಾಬೀತಿನ ರಿಸಲ್ಟ್ ಶುರುವಾಗುತ್ತೆ. ಎರಡು ಕಡೆ ಕಾಂಗ್ರೆಸ್ ಗೆದ್ರೆ ಸಿಎಂ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ. ರಾಜ್ಯ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ರಿಸಲ್ಟ್ ನಿಂದ ಗೊತ್ತಾಗುತ್ತೆ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಕೈ ಬಿಡಲಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಅಂತ ಬಿಂಬಿಸಲಾಗುತ್ತೆ. 5 ದಿನ ಸಿದ್ದರಾಮಯ್ಯನವರು ಅಲ್ಲೇ ಬೀಡು ಬಿಟ್ಟು ಪ್ರಚಾರ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ ಅನ್ನುವಂತಹ ನಿರ್ಧಾರ. ಸರ್ಕಾರದ ಮೇಲೆ ಜನರಲ್ಲಿ ಆಕ್ರೋಶ ಇದೆ ಅಂತ ಬಿಜೆಪಿಯಿಂದ ಬಿಂಬಿತ ಆಗುತ್ತೆ. ಎರಡು ಕಡೆ ಬಿಜೆಪಿ ಗೆದ್ರೆ ವಿಜಯೇಂದ್ರ ಅವರು ಫುಲ್ ಸ್ಟ್ರಾಂಗ್ ಆಗ್ತಾರೆ. ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ನಾಯಕತ್ವಕ್ಕೆ ಇದ್ದ ಅಡೆತಡೆ ಎಲ್ಲವೂ ಕೂಡ ಮಾಯ ಆಗಿ ಹೋಗುತ್ತೆ. ರೆಬಲ್ಸ್ ಹಾಗೂ ತಟಸ್ಥರ ಮನವಿಗೆ ಹೈಕಮಾಂಡ್ ಮಣೆ ಹಾಕಲ್ಲ ಯಾವುದೇ ಕಾರಣಕ್ಕೂ. ಬಿಜೆಪಿ ಬಾಗಲಕೋಟೆಯಲ್ಲಿ ಮಾತ್ರ ಗೆದ್ರೆ ಯತ್ನಾಳ್ ಇದು ನನ್ನ ಗೆಲುವು ಅಂತ ಕ್ಲೇಮ್ ಮಾಡ್ಕೊಳ್ಳಬಹುದು. 5 ದಿನಗಳ ಪ್ರಚಾರ ಮಾಡಿ ಹಿಂದೂ ಮತಗಳನ್ನ ಸೆಳೆದಿದ್ದು ನಾನೇ ಅಂತ ಹೇಳ್ಕೊಳ್ಬಹುದು. ದಾವಣಗೆರೆಗೆ ನನ್ನನ್ನ ಕರೀಲಲ್ಲ, ಅದಕ್ಕೆ ಅಲ್ಲಿ ಸೋತು ಬಿಜೆಪಿ ಅನ್ನುವಂತಹ ವಿಚಾರಗಳು ಯತ್ನಾಳ್ ಅವರಿಂದ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಈ ರೀತಿ ಲಾಭ ನಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ, ಎರಡೂ ಪಕ್ಷಗಳಲ್ಲೂ ಕೂಡ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರನೇ ಚರ್ಚೆಯಲ್ಲಿರೋದು. ಒಂದ್ ಕಡೆ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆಯವರಿಗೆ ಪಟ್ಟ ಕಟ್ಟಿ ಅಂತ ಒಂದು ಬಣ ಸತತ ಪ್ರಯತ್ನ ಮಾಡ್ತಾ ಇದೆ. ಅವ್ರು ಬಾಯಿ ಮುಚ್ಚಿಸ್ಬೇಕು ವಿಜಯೇಂದ್ರ ಅವರು ಅಂತ ಅಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ಬೇಕು, ಅಲ್ಲಿಗೆ ಸ್ಟ್ರಾಂಗ್ ಆಗ್ತಾರೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅಷ್ಟೇ, ಬೆಳಗ್ಗೆದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಪೈಪೋಟಿಗಳಾಗ್ತಾ ಇದೆ. ಬಟ್ ಅಟ್ ಪ್ರೆಸೆಂಟ್ ಎರಡೂ ಕ್ಷೇತ್ರಗಳಲ್ಲಿ ಸಪೋಸ್ ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್, ಸಿದ್ದರಾಮಯ್ಯನವರು ಇರೋದಕ್ಕೆ ಗೆದ್ದಿರೋದು ಅನ್ನೋದನ್ನ ಹೈಕಮಾಂಡ್ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಕುರ್ಚಿಯನ್ನ ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಹಾಗಾಗಿ ನಾಳಿನ ಈ ಫಲಿತಾಂಶ ಇದೆಯಲ್ಲ, ಎರಡೂ ಪಕ್ಷಗಳಲ್ಲೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳಿಗೆ ಮೋಸ್ಟ್ಲಿ ಉತ್ತರ ತರಬಹುದು ಅನ್ನುವಂಥ ನಿರೀಕ್ಷೆ ನಾಯಕರಲ್ಲಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಪಂಚರಾಜ್ಯಗಳ ಫಲಿತಾಂಶ ಒಂದ್ ಕಡೆ ಆದ್ರೆ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶ ವೆರಿ ವೆರಿ ಇಂಪಾರ್ಟೆಂಟ್. ಎರಡು ಪಕ್ಷಗಳಿಗೆ ಏನಾಗಬಹುದು, ಏನೆಲ್ಲ ಬದಲಾವಣೆಗಳಾಗಬಹುದು, ಯಾವ ರೀತಿ ರಿಸಲ್ಟ್ ಬಂದ್ರೆ ಅಂತ? ಪ್ರತಿ ರಾಜ್ಯದಲ್ಲಿ ನಡೆದಿರುವಂತಹ ಎರಡು ಕ್ಷೇತ್ರಗಳ ವಿಧಾನಸಭೆಗಳಿಗೆ ಬೈ ಎಲೆಕ್ಷನ್ ನಡೆದಿದೆ. ಈ ಬೈ ಎಲೆಕ್ಷನ್ ಇಂದ ಫಲಿತಾಂಶದಿಂದ ಯಾವುದೇ ಸರ್ಕಾರ ಅಂದ್ರೆ ಇರುವಂತಹ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬರೋದಿಲ್ಲ. ಅದೇ ರೀತಿ ಬೇರೆ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳು ಆಗೋದಿಲ್ಲ. ಆದ್ರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎರಡೂ ಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷ ಎದುರಿಸಿದೆ. ಅದರಲ್ಲೂ ಬಾಗಲಕೋಟೆ ವಿಧಾನಸಭಾ ಚುನಾವಣೆಯನ್ನ ಬಹಳಷ್ಟು ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿದ್ರು. 2018ರಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದಲೇ ಗೆದ್ದು ಬಂದಿದ್ರಿಂದ, ಜೊತೆಗೆ HY ಮೇಟಿ ಅವರು ಬಹಳಷ್ಟು ಆಪ್ತರಾಗಿದ್ದರಿಂದ ಆ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇ ತೆಗೆದುಕೊಂಡಿದ್ರು. ಶತಾಯ ಗತಾಯ ನಾವು ಬಾಗಲಕೋಟೆಯನ್ನ ಗೆಲ್ಲಲೇಬೇಕು ಅಂತ. ಹೀಗಾಗಿ
ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದಾದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರು ಅಲ್ಲಿ ಠಿಕಾಣಿ ಹಾಕಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಸಿದ್ದರಾಮಯ್ಯ ಅವರ ನಾಯಕತ್ವ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಯಾರೆಲ್ಲ ಈಗ ಬದಲಾವಣೆ ಒಂದು ಕೂಗನ್ನ ಎಬ್ಸಿದ್ದಾರೆ ಅವ್ರಿಗೆ ಚೆಕ್ ಮಟ್ ಕೊಡುವಂತಹ ಒಂದು ರಿಸಲ್ಟ್ ಆಗ್ಬೋದು. ದಾವಣಗೆರೆಯನ್ನು ಕೂಡ ಗೆಲ್ಲಬೇಕು. ದಾವಣಗೆರೆ ಯಾಕಂತ ಹೇಳಿದ್ರೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರ. ಆದ್ರೆ ಈ ಬಾರಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಾಸಿರ್ ಆಗಿರ್ಬೋದು, ಜಬ್ಬಾರ್ ಆಗಿರ್ಬೋದು, ಹಲವು ಪ್ರಮುಖ ಮುಖಂಡರುಗಳೇ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಅಲ್ಲಿ ಕೆಲಸವನ್ನ ಮಾಡಿದ್ರು ಅನ್ನುವಂತ ಒಂದು ಗಂಭೀರ ಆರೋಪ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಒಂದು ವೇಳೆ ಅಲ್ಲಿ ಗೆದ್ದಿದ್ದೆ ಆದ್ರೆ ಸಹಜವಾಗಿ ಶ್ಯಾಮನೂರು ಕುಟುಂಬ ತಮ್ಮ ಕುಟುಂಬದ ಮತ್ತೊಂದು ಕುಡಿಯನ್ನ ಗೆಲ್ಲಿಸ್ಕೊಂಡಂತಾಗುತ್ತೆ. ಜೊತೆಗೆ ಜಮೀರ್ ಆಗ್ಬೋದು, ಬೇರೆ ಯಾರೇ ಕೂಡ ಉಲ್ಟಾ ಹೊಡೆದ್ರು ಕೂಡ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿ ಇದೆ ಅನ್ನುವಂತ ಒಂದು ಸಂದೇಶ ರಾಜ್ಯಕ್ಕೆ ರವಾನೆ ಆಗುತ್ತೆ. ಸಹಜವಾಗಿ ಇದನ್ನ ಮುಸ್ಲಿಂ ಸಮುದಾಯಕ್ಕೆ ಅನಿವಾರ್ಯ ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆದ್ರೆ ಅದು ಗೊತ್ತಾಗುತ್ತೆ. ಜೊತೆಗೆ ಇನ್ನಷ್ಟು ಯಾರೆಲ್ಲ ಈ ರೀತಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೋ ಅವ್ರ ವಿರುದ್ಧ ಮತ್ತಷ್ಟು ಶಿಸ್ತು ಕ್ರಮಗಳು ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿ ಫಲಿತಾಂಶ ಬಂದಿದ್ದೆ ಆದ್ರೆ ಮುಸ್ಲಿಂ ಸಮುದಾಯ ನಮಗೆ ಅನಿವಾರ್ಯ ಅನ್ನುವಂತ ಒಂದು ಸಂದೇಶ ಹಾಗೆ ಆಗುತ್ತೆ. ದಕ್ಷಿಣದಲ್ಲಿ ಯಾವತ್ತು 5-6 ಚುನಾವಣೆಗಳಲ್ಲಿ ಗೆಲ್ಲದ ಬಿಜೆಪಿ ಮೊದಲ ಬಾರಿಗೆ ಬಾಗಿಲು ತೆರೆದಂತಾಗುತ್ತೆ. ಹೀಗಾಗಿ ಸಹಜವಾಗಿ ವಿಜೇಂದ್ರ ಅವರ ನಾಯಕತ್ವ ಇನ್ನಷ್ಟು ಗಟ್ಟಿ ಆಗ್ಬೋದು. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ರೆ ಸಾಕು ರೆಬಲ್ಸ್ ಆಗಿರ್ಬೋದು, ತಟಸ್ಥರಾಗಿರ್ಬೋದು, ಹಲವರು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತ ಒಂದು ಕೂಗನ್ನ ಎಬ್ಸಿದರೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ಕಡೆ ಗೆದ್ದಿದ್ದೆ ಆದ್ರೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಬಿಜೆಪಿಯ ಹೈಕಮಾಂಡ್ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆ ಮಾಡಬಹುದು. 2028ರ ವಿಧಾನಸಭಾ ಚುನಾವಣೆಗೆ ನಾವು ವಿಜೇಂದ್ರ ಅವರ ನಾಯಕತ್ವದಲ್ಲೇ ಮುಂದೋಗ್ತೀವಿ ಅನ್ನುವಂಥದ್ದು, ಜೊತೆಗೆ ರೆಬಲ್ಸ್ ಮತ್ತೆ ತಟಸ್ಥರಿಗೆ ಒಂದು ಸಂದೇಶವೂ ಕೂಡ ರವಾನೆ ಮಾಡಿದಂತಾಗುತ್ತೆ. ಇದರ ಹೊರತುಪಡಿಸಿ ಏನಂತ ಹೇಳಿದ್ರೆ ಈಗ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಎರಡೂ ಕಡೆನೂ ಕೂಡ ಕಾಂಗ್ರೆಸ್ ಸೋತಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ದಲಿತ ಸಿಎಂ ಅಡಿಯಲ್ಲಿ ಪರಮೇಶ್ವರ ಮತ್ತೊಬ್ಬರಿಗೂ ಅವಕಾಶಗಳು ಸಿಗಬೇಕು ಅನ್ನುವಂತ ಒಂದು ಕೂಗುಗಳು ಬರ್ತಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಇಟ್ಕೊಂಡು ನಾವು ಮುಂದುವರಿಬೇಕಾ ಬೇಡವಾ ಅನ್ನುವಂತ ಒಂದು ಪ್ರಶ್ನೆಗಳು ಈಗ ಏನ್ ಉಟ್ಕೊಂಡಿದ್ದಾವೆ ಅದು ಇನ್ನಷ್ಟು ಜೋರಾಗ್ಬೋದು. ನಾಯಕತ್ವ ಬದಲಾವಣೆ ಮಾಡಿ ಅನ್ನುವಂತ ಒಂದು ಪಟ್ಟನ್ನು ಕೂಡ ಇಡಬಹುದು. ಜೊತೆಗೆ ಸರ್ಕಾರದ ವಿರುದ್ಧ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾತಾಡಬಹುದು. ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದರಲ್ಲೂ ಜಿಬಿಎ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಿರೋದ್ರಿಂದ ಸಹಜವಾಗಿ ನಾವು ನಾಯಕತ್ವ ಬದಲಾವಣೆ ಮಾಡಿ ಆ ಚುನಾವಣೆಗಳನ್ನ ಎದುರಿಸಬೇಕು ಅನ್ನುವಂತ ಒಂದು ಆಲೋಚನೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬರುತ್ತೆ. ಹೀಗಾಗಿ ವಿರೋಧ ಪಕ್ಷಗಳಿಗೆ ಎರಡೂ ಕಡೆನೂ ಕೂಡ ಬಿಜೆಪಿ ಗೆದ್ದಿದ್ದೆ ಆದ್ರೆ ಸಹಜವಾಗಿ ಅದು ದೊಡ್ಡ ಮಟ್ಟದ ಒಂದು ಬೂಸ್ಟ್ ವಿಜೇಂದ್ರ ನಾಯಕತ್ವ ಅಂತ ಅಷ್ಟೇ ಅಲ್ಲ, 2028ರ ಚುನಾವಣೆಯ ದಿಕ್ಸೂಚಿ ಅನ್ನುವಂತ ಒಂದು ರೀತಿಯಲ್ಲಿ ಬಿಂಬಿತ ಆಗುತ್ತೆ. ಸರ್ಕಾರಕ್ಕೆ ಜನಾಕ್ರೋಶ ಇದೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಹೇಳ್ತಾರೆ. ಹೀಗಾಗಿ ಎರಡೂ ಕಡೆ ಕಾಂಗ್ರೆಸ್ ಸೋತ್ರೆ ಈ ರೀತಿ ಲೆಕ್ಕಾಚಾರ, ಕಾಂಗ್ರೆಸ್ ಗೆದ್ದಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರು ನಮಗೆ ಅನಿವಾರ್ಯ ಅನ್ನುವಂಥದ್ದನ್ನು ಕೂಡ ಜಪ ಮಾಡೋದಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕು, ಅವ್ರ ನಾಯಕತ್ವದಲ್ಲಿ ನಾವು ಮುಂದೋಗ್ಬೇಕು, ಸರ್ಕಾರಕ್ಕೆ ಯಾವುದೇ ಜನಾಕ್ರೋಶ ಇಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಹೀಗಾಗಿ ಎರಡೂ ರೀತಿಯಲ್ಲೂ ಕೂಡ ಏನು ದೊಡ್ಡ ಮಟ್ಟದ ಒಂದು ಬದಲಾವಣೆ ಅಲ್ಲದೆ ಇರುವಂತ ಒಂದು ಚುನಾವಣೆಯಲ್ಲೂ ಕೂಡ ಮುಂದೆ ಬರ್ತಾ ಇರುವಂತ ಒಂದು ಚುನಾವಣೆಗೆ ಇದು ಒಂದು ರೀತಿ ಅಡಿಪಾಯ ಅನ್ನುವಂತ ಒಂದು ಮಾತುಗಳು, ಒಂದು ಚರ್ಚೆಗಳು ನಾಳೆಯಿಂದ ಹುಟ್ಕೊಳ್ತವೆ ಶ್ರುತಿ. ಹೀಗಾಗಿ ಇಷ್ಟರ ಮಟ್ಟಿಗೆ ಈ ನಾಳೆ ಬರ್ತಿರುವಂತ ಒಂದು ಫಲಿತಾಂಶ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ರಾಜ್ಯದಲ್ಲಿ, ರಾಜ್ಯ ನಾಯಕರಿಗೆ, ಎರಡೂ ಪಕ್ಷದ ನಾಯಕರಿಗೆ ಅಂತಾನೆ ಹೇಳಬಹುದು ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.